ಪುನರ್ಜನ್ಮ, ಹುಟ್ಟು ಸಾವುಗಳ ನಡುವೆ ಬದುಕು, ಹುಟ್ಟಿದ ನಂತರ ಸಾವು ಖಚಿತ, ಸಾವಿನ ನಂತರ? ಈ ಪ್ರಶ್ನೆಗೆ ಉತ್ತರ ನಿಜಕ್ಕೂ ಕಷ್ಟ. ಹುಟ್ಟಿದ ನಂತರ ಸಾವು ಇದೆ ಎಂದ ಮೇಲೆ ಸಾವಿನ ನಂತರ ಮರುಹುಟ್ಟು ಇರುವುದು ಸಹಜ ತಾನೇ. ಪುನರ್ಜನ್ಮ ಎಂದರೆ ಜೀವಿಯು ಮತ್ತೊಂದು ಜೀವದೊಳಗೆ ಪ್ರವೇಶ ಪಡೆಯುವುದು. ಸಾವನ್ನು ನಾವು ನಿದ್ರೆ ಎಂದು ಪರಿಗಣಿಸಬಹುದು. ಬದುಕಿಗೆ ಶಕ್ತಿಯನ್ನು ನೀಡುತ್ತದೆ ಮನಸ್ಸು. ಭೌತಶಾಸ್ತ್ರದ ಪ್ರಕಾರ ಶಕ್ತಿಗೆ ಅವಸಾನ ಎಂಬುದು ವರ್ತಿಸುವುದಿಲ್ಲ. ಹಾಗಾದರೆ ಸಾಯುವ ಮನಸ್ಸಿನ ಶಕ್ತಿ ಕುಗ್ಗುವುದೇ? ಸಾವಿನ ಸ್ಥಿತಿಯಲ್ಲಿ ಮನಸ್ಸಿನ ಸ್ಥಿತಿ ಹೇಗಿರುತ್ತದೆ? ಈ ಪ್ರಶ್ನೆಗಳು ತುಂಬ ಕಠಿಣ. ನೀವು ಎಂದಾದರೂ ನಿದ್ದೆಗೆ ಮುಖಾಮುಖಿ ಕೊಟ್ಟು ಮಾತನಾಡಿಸುವಿರಾ? ನಾವು ಪ್ರತಿನಿತ್ಯ ನಿದ್ರಿಸುತ್ತೇವೆ. ನಿದ್ರಿಸುವಾಗ ಮೊದಲು ಮನಸ್ಸು ಕುಗ್ಗುತ್ತದೆ. ಆಮೇಲೆ ದೇಹ ಅಂಗಾಂಗಗಳು ಸೋತು ನಿದ್ರೆಗೆ ಶರಣಾಗುತ್ತವೆ. ನಿದ್ರಿಸುವಾಗ ನಡೆಯುವ ಕ್ರಿಯೆ ಹೇಗಿರುತ್ತದೆ? ಇದು ನಿಗೂಢ, ಯಾರ ಅರಿವಿಗೂ ಬಾರದು. ಮನುಷ್ಯ ಎಂದಾದರೂ ನಿದ್ರೆಯ ವ್ಯವಹಾರವನ್ನು ಅರಿತುಕೊಂಡರೆ ಸಾವನ್ನು ಅರಿಯುವುದು ಸುಲಭ. ಸುಲಲಿತ ಹೊರ ಜಗತ್ತಿನ ಜೊತೆ ಮನಸ್ಸು, ದೇಹ ತನ್ನ ಸಂಪರ್ಕವನ್ನು ಕಡಿದುಕೊಳ್ಳುತ್ತದೆ. ನಿದ್ರೆಗೆ ಕಾಲ, ದೇಶ, ವಯಸ್ಸಿನ ಹಂಗೂ ಇಲ್ಲ. ಪ್ರತಿಯೊಂದು ಕಡೆಯೂ ಮುಂಜಾನೆಯ ನಿದ್ರೆಯಿಂದ ಏಳುವುದು, ರಾತ್ರಿ ದೇಹವನ್ನು ವಿಶ್ರಾಂತಿಗೆ ತಳ್ಳುವುದು ನಿದ್ರೆ ಹಾಗೂ ಎಚ್ಚರದ ನಡುವೆ ಇರುವ ರಹಸ್ಯ ನಿಗೂಢ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ನಿದ್ರಿಸುವಾಗ ಕುಗ್ಗಿದ ಮನ ಎಚ್ಚರಗೊಂಡಾಗ ಅರಳುತ್ತದೆ. ನಿದ್ರಿಸುವಾಗ ಯೋಚಿಸಿದ ಕೊನೆಯ ವಿಷಯ ಎಚ್ಚರಗೊಂಡಾಗ ಯೋಚಿಸುವ ಪ್ರಥಮ ವಿಷಯವಾಗುತ್ತದೆ. ಪ್ರತಿಯೊಂದು ವಿಷಯವನ್ನು ಆಲೋಚಿಸಿ ತಾರ್ಕಿಕವಾಗಿ ಯೋಚಿಸುವ ವ್ಯವಧಾನ ನಮ್ಮಲ್ಲಿದ್ದರೆ ಹೊಸತನದ ಗೋಚರವಾಗುತ್ತದೆ. ಸಾಯುವಾಗ ನಾವು ದಟ್ಟವಾದ ಆಲೋಚನೆಗಳಿಂದ ವಿಮುಕ್ತಿ ಪಡೆಯುತ್ತೇವೆ. ನಮ್ಮ ಕೊನೆಯ ಉದ್ವೇಗ, ಆಸೆ, ಆಕಾಂಕ್ಷೆ, ಯೋಚನೆಗಳು ಮರುಹುಟ್ಟಿನಲ್ಲಿ ನಮಗೆ ನೆನಪಾಗುತ್ತದೆ. ಹಾಗಾಗಿ ನಾವೆಲ್ಲ ಕೊನೆಯ ಗಳಿಗೆಯಲ್ಲಿ ಯಾವುದೇ ಯೋಚನೆ ಇಲ್ಲದೆ ನಮ್ಮ ದೇಹವನ್ನು ತ್ಯಜಿಸಿದರೆ ಉತ್ತಮ. ಹುಟ್ಟಿನ ವಿಷಯಕ್ಕೆ ಬನ್ನಿ. ಮರಣದೊಂದಿಗೆ ದೇಹವು ದೂರವಾಗುವುದು. ಆದರೆ ಆಲೋಚನೆಗಳು ಮಿಲನೋತ್ಸವದ ಗಳಿಗೆ ಗರ್ಭವನ್ನು ಪ್ರವೇಶಿಸುತ್ತದೆ. ಆಗ ಗರ್ಭಾಂಕುರವಾಗಿ ಮನವು ಚೈತನ್ಯ ಹೊಂದಿ ಪ್ರಸವದ ಮೂಲಕ ಜೀವವು ಮರುಹುಟ್ಟು ಪಡೆಯುವುದು. ಚೈತನ್ಯದ ಆಲೋಚನೆಗಳು ಜೀವವನ್ನು ವಿಕಸನಗೊಳಿಸುತ್ತವೆ. ಅಂತಿಮ ಕ್ಷಣಗಳಲ್ಲಿ ಮನವು ಮದನಗೊಳಿಸಿ ಮರುಹುಟ್ಟು ಪ್ರಕಾಶಮಾನವಾಗಿ ವಿರಾಜಿಸುವುದು. ಕೊನೆ ಕ್ಷಣಗಳು ನಮ್ಮನ್ನು ಬೇರೆ ದೇಹ ಎಂಬ ದೋಣಿಗೆ ಸಾಗಿಸುವ ನಾವಿಕ. ಭಾರತೀಯರು ಸಂಪ್ರದಾಯದ ಬಗ್ಗೆ ನಂಬಿಕೆಯನ್ನಿಟ್ಟಿರುತ್ತಾರೆ. ತಮ್ಮ ಮಕ್ಕಳನ್ನು ಹಿರಿಯರ ಹೆಸರಿನೊಂದಿಗೆ ಕರೆಯುತ್ತಾರೆ. ಆ ಮಕ್ಕಳ ಸ್ವಭಾವವು ಹಿರಿಯರನ್ನೇ ಹೋಲುತ್ತದೆ. ಇದು ಸಹಜ. ಮಕ್ಕಳ ಮೇಲೆ ಹಿರಿಯರ ನಡವಳಿಕೆ ಪ್ರಭಾವ ಬೀರುವುದು. ಹಿರಿಯರನ್ನೇ ಅನುಸರಿಸುತ್ತಾರೆ. ಇದನ್ನೇ ಕರ್ಮ ಎಂದು ಕರೆಯಿರಿ. ಪ್ರತಿ ಪ್ರಭಾವವು ಕರ್ಮ. ಇದನ್ನು ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಅನೇಕ ಅಗೋಚರ ಸಂಗತಿಗಳು ಅರ್ಥವಾಗುತ್ತವೆ. ಕೊನೆ ಗಳಿಗೆಯ ಚಿಂತನೆಯಿಂದ ಹುಟ್ಟು, ಯೋನಿ ನಿರ್ಧರಿತ. ಕರ್ಮವೂ ಸಹ ಹಿರಿಯರ ಅನುಕರಣೆಗೆ ಅನ್ವಯಿತ. ಆದರೆ ಯುದ್ಧದಲ್ಲಿ ಮಡಿದ ಸೈನಿಕರು ಒಂದೇ ತೇರನಾದ ಮರುಹುಟ್ಟು ಪಡೆಯುತ್ತಾರೆ ಎಂದು ಹೇಳಲಕ್ಕಾಗದು. ಅವರ ಕರ್ಮಕ್ಕೆ ಅನುಗುಣವಾಗಿ ಹುಟ್ಟು ಸಂಭವಿಸುವುದು. ಈ ವಿಷಯಗಳು ಬಹಳ ಸಂಕೀರ್ಣ ಹಾಗೂ ಕ್ಲಿಷ್ಟ. ಪುನರ್ಜನ್ಮ ಎಂಬುದು ಚಿಂತನೆ ಅನಗತ್ಯ. ಧನ್ಯವಾದಗಳು.